ನಮಸ್ಕಾರ. ಕನ್ನಡ ನಾಡಿನ ಹಿರಿಯ ಸಾಹಿತಿ ಡಾಕ್ಟರ್ ಎಚ್.ಎಸ್. ವೆಂಕಟೇಶ ಮೂರ್ತಿ ಈಗ ನಮ್ಮನ್ನಗಲಿದ್ದಾರೆ. ಇವರ ಸಾಹಿತ್ಯದ ಕೃಷಿ, ಸಾಹಿತ್ಯದ ಹೊರಹು ತುಂಬ ವಿಶಾಲವಾದುದು. ಕಥೆ, ಕವನಗಳು, ನಾಟಕ, ಮಕ್ಕಳ ಸಾಹಿತ್ಯ, ವಿಮರ್ಶೆ ಮತ್ತು ಹಳೆಗನ್ನಡ ಕಾವ್ಯಗಳ ಅನುಸಂಧಾನ ಇವೆಲ್ಲವುಗಳಲ್ಲೂ ಕೈಯಾಡಿಸಿ ಸುಮಾರು ಪುಸ್ತಕಗಳನ್ನು ಇವರು ಪ್ರಕಟಿಸಿದ್ದಾರೆ. ಇದಲ್ಲದೆ ಇವರ ಕವನಗಳು ಕನ್ನಡ ನಾಡಿನಲ್ಲೆಲ್ಲ ಕೆಲವು ಜನಪ್ರಿಯವಾಗಿವೆ, ಇಲ್ಲಿ ಅಮೆರಿಕದಲ್ಲಿಯೂ ಸಹ. ಎರಡು 2010ರಲ್ಲಿ ಡಾಕ್ಟರ್ ವೆಂಕಟೇಶ ಮೂರ್ತಿಯವರು ಅಮೆರಿಕ ಪ್ರವಾಸ ಕೈಗೊಂಡಿದ್ದಾಗ ನಾವಿರುವ ಲಾಸ್ ಆಂಜಲಸ್ ನಗರಕ್ಕೆ ಭೇಟಿ ಕೊಟ್ಟಿದ್ದರು. ಅದೇ ಸಮಯದಲ್ಲಿ ಅಸಿಬ ತಂಡದ ನಿರ್ದೇಶಕನಾಗಿ ನಾನು ಅವರ ಚಿತ್ರಪಟ ನಾಟಕವನ್ನು ತಯಾರಿ ನಡೆಸ್ತಾ ಇದ್ದಿದ್ದೆ ಪ್ರದರ್ಶನಕ್ಕಾಗಿ. ಆ ನಾಟಕದ ಮುಖ್ಯ ಅಂಶಗಳು ನನ್ನನ್ನು ಸೆರೆ ಹಿಡಿದಿದ್ದು ಅಂದರೆ ಜನಪರ ರಾಮಾಯಣದ ಒಂದು ದೃಷ್ಟಿಕೋನ ಮತ್ತು ಸೀತೆಯ ಮುಖಾಂತರ ರಾಮಾಯಣ ಕಥೆಯನ್ನು ಅವಲೋಕಿಸುವ ಒಂದು ಪ್ರಯತ್ನ. ವೆಂಕಟೇಶ ಮೂರ್ತಿಯವರು ಆ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಇದ್ದಿದ್ದರಿಂದ ಇದರ ಬಗ್ಗೆ ಒಂದು ಸಣ್ಣ ಸಂವಾದ ನಡೆಸಲಿಕ್ಕೆ ಅನುಕೂಲ ಆಯಿತು. ಆ ಸಂವಾದದಲ್ಲಿ ಅವರು ರಾಮಾಯಣ ಎನ್ನುವುದು ಒಂದು ಭಾಷೆಯಾಗಿ, ಒಂದು ಜನಾಂಗದ ಭಾಷೆಯಾಗಿ ಉಳ್ಕೊಂಡಿದೆ ಅನ್ನುವುದನ್ನು ಬಹಳ ಸತ್ವಪೂರ್ಣವಾಗಿ ವಿವರಿಸಿದ್ದಾರೆ. ಅದರ ಒಂದು ತುಣುಕು ಇಲ್ಲಿದೆ. ರಾಮಾಯಣ ಅಂತನ್ನೋದು ಕೇವಲ ಒಂದು ಕಾವ್ಯ ಕೃತಿ ಅಲ್ಲ, ಅದು ನಮ್ಮ ಭಾರತ ತನ್ನ ಹೃದಯದ ಅಭಿವ್ಯಕ್ತಿಗೆ ಬಳಸುತ್ತಿರುವ ಒಂದು ವಿಶಿಷ್ಟವಾದ ಭಾಷೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಆ ಭಾಷೆಯ ಮೂಲಕ ಭಾರತ ತನ್ನ ಅಂತರಂಗದ ಒಳಬಿಡಿತಗಳನ್ನು ಹೊರಗೆ ಹಾಕ್ತಾ ಇದೆ. ಅದಕ್ಕೋಸ್ಕರವೇ ರಾಮಾಯಣ ಮತ್ತೆ 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 ಅವತರಿಸ್ತಾ ಇದೆ. ನಿರಂತರವಾಗಿ ರಾಮಾಯಣ ಬೇರೆ ಬೇರೆ ಕವಿಗಳಿಂದ ಮತ್ತೆ ಮತ್ತೆ ರಚನೆ ಆಗ್ಲಿಕ್ಕೆ ಕಾರಣ ಅಂದರೆ ಅದೊಂದು ಭಾಷೆ ಆಗಿರುವುದೇ ಅಂತ ನಾನು ಭಾವಿಸ್ತೀನಿ. ಇಲ್ಲದೆ ಹೋಗಿದ್ರೆ ನಾಗಚಂದ್ರ ಬರೆದ ಮೇಲೆ ಮತ್ತೆ ತೊರವೆ ನರಹರಿ ರಾಮಾಯಣವನ್ನು ಬರೀಬೇಕಾದಿರಲಿಲ್ಲ. ತೊರವೆ ನರಹರಿ ಬರೆದ ಮೇಲೆ ಮತ್ತೆ ಮುದ್ದಣ ಬರೀಬೇಕಾದ ಅಗತ್ಯವಿರಲಿಲ್ಲ. ಮುದ್ದಣ ಬರೆದ ಮೇಲೆ ಪುನಃ ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನಂ ಕಾವ್ಯವನ್ನ ನಿರ್ಮಿಸುವ ಅಗತ್ಯ ಖಂಡಿತ ಇರಲಿಲ್ಲ. ಯಾಕೆ ಹೀಗೆ ರಾಮಾಯಣ ಮತ್ತೆ ಮತ್ತೆ ಹುಟ್ಟುತ್ತೆ? ಜಾನಪದ ರಾಮಾಯಣಗಳು ಹಳ್ಳಿಗರು ರಾಮನನ್ನ ತಮ್ಮ ಹತ್ತಿರಕ್ಕೆ ತೆಗೆದುಕೊಂಡಂತಹ ಪ್ರಯತ್ನಗಳಾಗಿವೆ. ಅಲ್ಲಿ ಬರುವಂತಹ ರಾಮ, ಸೀತೆ, ರಾವಣ, ಲಕ್ಷ್ಮಣ, ಶೂರ್ಪನಖಿ ಇವರೆಲ್ಲ ಅವರಿಗೆ ತೀರ ಸಮೀಪದವರಾಗಿ, ಸಾಮಾನ್ಯ ವ್ಯಕ್ತಿಗಳಾಗಿ, ಮನುಷ್ಯರಾಗಿ ಕಾಣಿಸಿಕೊಳ್ತಾ ಹೋಗ್ತಾರೆ.
ಹಾಗಾಗಿ ದೈವಿಕವಾಗಿದ್ದ ರಾಮಾಯಣವನ್ನ ಮಾನುಷ ಲೋಕಕ್ಕೆ ಆಹ್ವಾನಿಸಿದವರು ಜಾನಪದ ಕವಿಗಳು. ಹಾಗಾಗಿ ನಾನು ಜಾನಪದ ಕವಿಗಳು ಬರೆದ ರಾಮಾಯಣದ ಬಗ್ಗೆ ಯಾವಾಗಲೂ ಮೊದಲಿಂದಲೂ ತುಂಬಾ ಆಸಕ್ತಿ. ನಮ್ಮಲ್ಲಿ ಜಾನಪದ ಕವಿಗಳು ಬರೆದಂತಹ ಒಂದು ರಾಮಾಯಣದ ಕೃತಿ ಅಂತಂದ್ರೆ ಚಿತ್ರಪಟ ರಾಮಾಯಣ. ಇದು ಮೊಟ್ಟ ಮೊದಲು ಗ್ರಂಥಸ್ಥವಾದದ್ದು ಹೆಳವನಕಟ್ಟೆ ಗಿರಿಯಮ್ಮ ಅವರಿಂದ. ಅವರ ಕಾವ್ಯವನ್ನ ಆಧರಿಸಿ ಆ ಕಥೆಯ ಚೌಕಟ್ಟನ್ನು ಇಟ್ಟುಕೊಂಡು ವರ್ತಮಾನದ ಅಗತ್ಯಕ್ಕೆ ತಕ್ಕಂತೆ ಅದನ್ನ ಬದಲಾವಣೆ ಮಾಡ್ತಾ ನಾನು ಈ ಚಿತ್ರಪಟ ರಾಮಾಯಣವನ್ನ ರಚನೆ ಮಾಡಿದ್ದೇನೆ. ಚಿತ್ರಪಟ ರಾಮಾಯಣದ ಅತ್ಯಂತ ಮುಖ್ಯವಾದಂತಹ ಲಕ್ಷಣವೆಂದರೆ ಅದು ರಾಮಾಯಣವನ್ನ ಸೀತೆಯ ದೃಷ್ಟಿಕೋನದಿಂದ ನೋಡ್ತಾ ಇದೆ. ಈವರೆಗೆ ರಾಮಾಯಣವನ್ನ ರಾಮನ ಕಡೆಯಿಂದ ನೋಡ್ತಾ ಇದ್ರು ಎಲ್ಲ ಕವಿಗಳು. ಇಲ್ಲಿ ರಾಮ ಬದಿಗೆ ಬರ್ತಾನೆ, ಸೀತೆ ಪ್ರಧಾನವಾಗ್ತಾಳೆ, ಸೀತೆ ಕೇಂದ್ರವಾಗ್ತಾಳೆ. ಹೆಣ್ಣು ಮಕ್ಕಳು ರಾಮಾಯಣವನ್ನ ಹೇಗೆ ಗ್ರಹಿಸುತ್ತಾರೆ, ಅವರ ಪಾಡಿಗೆ ಹೇಗೆ ರಾಮಾಯಣ ಸ್ಪಂದಿಸ್ತಾ ಇದೆ ಅನ್ನುವ ನೆಲೆಯಲ್ಲಿ ನಾನು ಈ ಕಥೆಯನ್ನ ಪುನರ್ರಚನೆಗೆ ತೊಡಗಿಸಿಕೊಂಡೆ. ಇವತ್ತು ಎಲ್ಲೆಲ್ಲೂ ಕೂಡ ಮಹಿಳಾ ಸ್ವಾತಂತ್ರ್ಯದ, ಮಹಿಳೆಯ ಹಕ್ಕುಗಳ ಬಗೆಗಿನ ಹೋರಾಟದ ಮಾತು ಕೇಳ್ತಿರುವಾಗ ಚಿತ್ರಪಟ ರಾಮಾಯಣ ಅತ್ಯಂತ ಪ್ರಸ್ತುತವಾದ ಕಾವ್ಯ, ಪ್ರಸ್ತುತವಾದ ನಾಟಕ ಅಂತ ನಾನು ಭಾವಿಸ್ತೇನೆ. ಅದು ಭಾರತಕ್ಕೆ ಮಾತ್ರ ಅಲ್ಲ, ಅಮೆರಿಕಕ್ಕೂ ಸಲ್ಲತಕ್ಕದ್ದಾಗಿ. ಯಾಕೆಂದ್ರೆ ಹೆಣ್ಣು ಮಕ್ಕಳು ಈಗ ದೊಡ್ಡ ಒಂದು ಹೋರಾಟದಲ್ಲಿ ತೊಡಗಿದ್ದಾರೆ. ನಮಗೆ ನಮ್ಮದೇ ಆದ ಕನಸಿದೆ, ನಮ್ಮದೇ ಆದ ಮನಸ್ಸಿದೆ, ನಮ್ಮದೇ ಆದ ಅಸ್ತಿತ್ವವಿದೆ, ಅದನ್ನ ಸ್ಥಾಪಿಸುವುದಕ್ಕೋಸ್ಕರ ನಾವು ಹೋರಾಡ್ತೇವೆ ಅಂತ ಹೇಳಿ ಹೆಣ್ಣು ಮಕ್ಕಳೆಲ್ಲ ದೀಕ್ಷೆ ತೆಗೆದುಕೊಂಡಿದ್ದಾರೆ. ಅಂತ ಹೊತ್ತಿನಲ್ಲಿ ನಾವು ನಮ್ಮ ಹಳೆಯ ಕಾವ್ಯಗಳನ್ನ ಹೊಸ ನೆಲೆಯಲ್ಲಿ ಓದುವಂಥದ್ದು ತುಂಬಾ ಅಗತ್ಯ, ತುಂಬಾ ಅನಿವಾರ್ಯ. ಆಗ ಮಾತ್ರ ಹಳೆಯ ಕಾವ್ಯಕ್ಕೆ ವರ್ತಮಾನದ ಪ್ರಸ್ತುತತೆ ಪ್ರಾಪ್ತವಾಗುತ್ತೆ ಅಂತ ನಾನು ಭಾವಿಸ್ತೇನೆ. ಆ ದೃಷ್ಟಿಯಿಂದ ಜಾನಪದ ರಾಮಾಯಣ ಕೃತಿಯೊಂದನ್ನ ಆಧರಿಸಿ ಚಿತ್ರಪಟ ರಾಮಾಯಣವನ್ನ ನನ್ನ ಊರಿನ ಭಾಷೆಯಲ್ಲಿ, ದಾವಣಗೆರೆಯ ಕಸುವುಳ್ಳ ಕನ್ನಡ ಭಾಷೆಯಲ್ಲಿ ನಾನು ಪುನರ್ ನಿರ್ಮಾಣ ಮಾಡಿದ್ದೇನೆ. ಇದು ಇಂಡಿಯಾದ ನಿಜವಾದ ಹೃದಯವನ್ನ ಬಿಚ್ಚುವಂತಹ ಪ್ರಯತ್ನ. ಅಮೆರಿಕದಲ್ಲಿ ಅತ್ಯಗತ್ಯವಾಗಿ ಆಗಬೇಕಾದ ಇಂತಹ ಒಂದು ಪ್ರಯತ್ನವನ್ನ ಮಾಡ್ತಿರುವಂತಹ ಗೆಳೆಯರಿಗೆ ನಾನು ಎಷ್ಟು ಆಭಾರಿಯಾಗಿದ್ದರೂ ಸಾಲದು, ಎಷ್ಟು ಅಭಿನಂದನೆ ಹೇಳಿದರೂ ಸಾಲದು. ಚಿತ್ರಪಟ ರಾಮಾಯಣ ಯಶಸ್ಸನ್ನು ಪಡೆಯಲಿ. ಅತ್ಯಂತ ಸವಾಲನ್ನು ನೀಡುವಂತಹ ಈ ನಾಟಕವನ್ನು ಕೈಗೆತ್ತಿಕೊಂಡಿದ್ದೇ ಒಂದು ಸಾಹಸ. ಆ ಸಾಹಸಕ್ಕೆ ಎಲ್ಲ ರೀತಿಯ ಮೌಲ್ಯ, ಬೆಲೆ ಸಿಕ್ಕಲಿ ಅಂತ ಹೇಳಿ ಹಾರೈಸ್ತಾ ಅವರಿಗೆ ಮತ್ತೊಮ್ಮೆ ಶುಭಾಶಯ ಹೇಳ್ತಾ ನಮಸ್ಕಾರ ಮಾಡ್ತಾ ಇದ್ದೀನಿ. ಈ ಚಿತ್ರಪಟ ನಾಟಕದ ಪ್ರದರ್ಶನ 2010, 2011ರಲ್ಲಿ 3 ಕಡೆ ಪ್ರದರ್ಶನ ಆಯಿತು. ಇಲ್ಲಿ ಅಮೆರಿಕದಲ್ಲಿ ಲಾಸ್ ಏಂಜಲ್ಸ್, ಮತ್ತು ಅರಿಜೋನಾ ರಾಜ್ಯದ ಫೀನಿಕ್ಸ್, ಮತ್ತು ಕ್ಯಾಲಿಫೋರ್ನಿಯಾದ ಸ್ಯಾನ್ ಫ್ರಾನ್ಸಿಸ್ಕೋ ನಗರಗಳಲ್ಲಿ ಪ್ರದರ್ಶನಗೊಂಡರು. ಅಲ್ಲಲ್ಲಿ ಸಣ್ಣದಾದ ವಿರೋಧ ಕೇಳಿ ಬಂದರೂ ನಾಟಕದ ಪ್ರದರ್ಶನಗಳು ತುಂಬ ಯಶಸ್ಸು ಕಂಡವು. ಈ ನಾಟಕದ ಕೆಲವು ಸಂಭಾಷಣೆ ಮತ್ತು ಹಾಡಿನ ತುಣುಕುಗಳನ್ನು ಈ ಮುಂದೆ ನೀವು ನೋಡುತ್ತೀರಿ. ರಾವಣನ ತಂಗಿ, ರಾವಣನ ತಂಗಿ, ನೋಡೆ ನಿಂತ ಭಂಗಿ, ರಾವಣನ ತಂಗಿ, ನೋಡೆ ನಿಂತ ಭಂಗಿ. ಕಾಮನ ಬಿಲ್ಲೆ ಹೆಣ್ಣಗೈತೆ ಇಲ್ಲೆ, ಕಾಮನ ಬಿಲ್ಲೆ ಹೆಣ್ಣಗೈತೆ ಇಲ್ಲೆ, ಇನ್ಯಾರವ್ರೆ ಅಮ್ಮ ಈ ಚೆಲುವಿಯ ಸಮ್ಮ, ರಾವಣನ ತಂಗಿ, ನೋಡೆ ನಿಂತ ಭಂಗಿ. ನೋಡವ್ವ, ಈಗೆರಿ ನೀನು, ಈಗೆರಿ ಕೈ ಹಿಡಿಯೋನು ಅವ ಉತ್ತರಮುಖಿ
ನೀನ ದಕ್ಷಿಣಮುಖಿ. ಹಂಗಾದ್ರೆ ಈ ಎರಡು ಗೆರಿ ಸೇರೋದು ಹೆಂಗ ಸಖಿ? ಸೇರ್ತಾವ ಸೇರ್ತಾವ. ಬಿಚ್ಚಿದ ಕೈ ಹಿಂಗ್ ಮಡ್ಚು. ಗೆರಿ ಮೇಲೆ ಗೆರಿ ಬರೋಬ್ಬರಿ ಹ್ಯಾಂಗ್ ಕೊಡ್ತಾವ ನೀನ ನೋಡ್ಕ. ರಾಮನ ಹೆಂಡತಿ ಸೀತವ್ವ, ನನ್ನ ಬಾಲ್ಯದ ಸಖಿ ಕಾಣೆ ಸೀತವ್ವ. ರಾವಣ ಕದ್ದೊಯ್ದ ಸೀತವ್ವ, ಹುಲ್ಲು ನೀನಂತ ಬೈದ ಸೀತವ್ವ. ನೋಡಿ ಹೋಗಾಕೆ ಬಂದೆ ಕಾಣವ್ವ, ನನ್ನ ಬಾಲ್ಯದ ಸಖಿ ಕಾಣೆ ಸೀತವ್ವ. ಮದರಂಗಿ ಗಿಳಿಯೇ ಪರಮಾಸ ತುಳಿಯೇ, ಗರಿಯುಂಟು ನಿನ್ನ ಎದೆಯೊಳಗ, ಗರಿಯುಂಟು ನಿನ್ನ ಎದೆಯೊಳಗ, ಇರೋ ಹಂಗ ಉರಿಯೋ ಸಡರೊಳಗ, ಕಿರಣ ಇರೋ ಹಂಗ ಉರಿಯೋ ಸಡರೊಳಗ. ಮೊದಲೇನ ಮೊದಲೇನ ಬರೆದಾಳೆ ಅಂದ್ರ ಬೆರಳುಗುರ ಚಂದ್ರ, ಆಮೇಲೆ ಕಾಲು ಹಾಕಿ ಬರೆದಾಳು, ಆಮೇಲೆ ಕಾಲು ಹಾಕಿ ಬರೆದಾಳು. ಬಳಿಕ ತೊಡೆ ಕಟ್ಟಿ ನಡುಗ್ಯಾವ ತುಟಿ, ಕಡಲಿನವ ಹಸಿರು ಭೂತಿಯ ಇಷ್ಟಗಲ ಹಣೆ, ಇಷ್ಟಗಲ ಹಣೆ, ಇಷ್ಟಗಲ ಹಣೆ ಚಂದ್ರಮಾಗೆ ಎಣೆ. ಅದರಾವಯ ಕೋಬಲವುಬ್ಬ ಕೂಗುತನ ಹಲ್ಲಿ, ಕೂಗುತದ ಹಲ್ಲಿ ನಮಗುಟ್ಟು ತೈತೆ ಯಾಕೋ ನಡುಗ್ಯಾದ ಬಳ್ಳಿ, ನಡುಗ್ಯಾದ ಬಳ್ಳಿ, ಬೀಸಾವಯ ಕೋರಣ ಗಾಳಿ, ಜಾರೈತೆ ಸೆರಗ, ಜಾರೈತೆ ಸೆರಗ, ಕೂಡ್ಯಾವ ಮ್ಯಾಲೆ ಕರಿಮೋಡ, ಎಂಥ ಮಳಿ ಹೊರಗ, ಎಂಥ ಮಳಿ ಹೊರಗ. ಶುಭವಾಗಲವ್ವ, ಶುಭವಾಗಲವ್ವ, ಶುಭವಾಗಲವ್ವ ಈ ಸತಿಗೆ, ಶುಭವಾಗಲವ್ವ, ಶುಭವಾಗಲವ್ವ. ಅಪಸ್ವರ ಹೊಮ್ಮದಿರಲಿ ಸುಸ್ವರದ ಜತಿಗೆ. ಚಿತ್ರಪಟದಂಥ ನಾಟಕಗಳ ಆಯ್ಕೆಯ ಮೂಲಕ ಇಲ್ಲಿನ ಅಸೀಮಾ ತಂಡ ತಮ್ಮ ಪ್ರದರ್ಶನಗಳನ್ನು ಮುಂದುವರಿಸಿದಂತೆ 2023ರಲ್ಲಿ ಮಹಾಭಾರತ ನಲುಗಿದವರು ಎಂಬ ನಾಟಕವೊಂದನ್ನು ಪ್ರದರ್ಶನಕ್ಕೆ ಸಿದ್ಧಗೊಳಿಸಲಾಯಿತು. ಈ ನಾಟಕದಲ್ಲಿ ಮಹಾಭಾರತದ ಕೆಲವು ಮುಖ್ಯ ಪಾತ್ರಗಳು ಕರ್ಣ, ಕುಂತಿ, ದ್ರೌಪದಿ, ಗಾಂಧಾರಿ, ಅಶ್ವತ್ಥಾಮ, ಅಂಬೆ ಈ ಪಾತ್ರಗಳು ತಮ್ಮನ್ನು ತಾವೇ ವ್ಯಾಖ್ಯಾನಿಸಿಕೊಂಡಂತೆ ತೋರಿಸುವುದು ನಾಟಕದ ಒಂದು ಉದ್ದೇಶವಾಗಿತ್ತು. ಇದಕ್ಕಾಗಿ ನಾನು ಹಲವಾರು ಗ್ರಂಥಗಳನ್ನು, ಯುಗಾಂತ, ಇರಾವತಿ ಕರ್ವೆ, ದೇರಾಜೆಯವರ ಯಕ್ಷಗಾನ ಅವಲೋಕನ ಮುಂತಾದ ಕೃತಿಗಳನ್ನು ವಿಮರ್ಶಿಸುತ್ತಿದ್ದ ಸಂದರ್ಭದಲ್ಲಿ ವೆಂಕಟೇಶ್ ಮೂರ್ತಿಯವರ ಉರಿಯ ಉಯ್ಯಾಲೆ ಮತ್ತು ಚೈತ್ರ ರಥ ಎಂಬೆರಡು ನಾಟಕಗಳನ್ನು ಓದುವಂತಾಯಿತು. ಅದರಿಂದ ಕೆಲವು ಸಂಭಾಷಣೆಗಳನ್ನು ಆಯಾ ಪಾತ್ರಗಳಿಗೆ ತಕ್ಕಂತೆ ಆರಿಸಿಕೊಂಡು ಮಹಾಭಾರತ ನಲುಗಿದವರು ಎಂಬ ನಾಟಕವನ್ನು ಸಿದ್ಧಪಡಿಸಿ ಪ್ರದರ್ಶಿಸಲಾಯಿತು. ಆ ನಾಟಕದ ಕೆಲವು ಸಂಭಾಷಣೆಯ ತುಣುಕುಗಳು.
ನಾನೀಗ ಏನು ಮಾಡಲಿ? ಓ ದೇವತೆಗಳೇ, ನನಗೆ ಸಹಾಯ ಮಾಡಿ. ಓಹ್, ಮತ್ತೆ ನಿನ್ನ ದೇವತೆಗಳು? ಅವರಲ್ಲಿ ಪ್ರತಿಯೊಬ್ಬರೂ ನಿನಗೆ ದೈವಿಕ ಪುತ್ರರನ್ನು ನೀಡಿದ್ದಾರೆ. ಸೂರ್ಯನಿಂದ ಕರ್ಣ, ಯಮನಿಂದ ಧರ್ಮರಾಯ, ವಾಯುವಿನಿಂದ ಭೀಮ, ಇಂದ್ರನಿಂದ ಅರ್ಜುನ, ಅಶ್ವಿನಿ ದೇವತೆಗಳಿಂದ ನಕುಲ, ಸಹದೇವ. ಇನ್ನೂ ತೃಪ್ತಿಯಾಗಲಿಲ್ಲವೇ? ನನ್ನ ಎಲ್ಲ ಮಕ್ಕಳ ಹಿತಕ್ಕಾಗಿ ಈ ಯುದ್ಧ ನಿಲ್ಲಬೇಕು. ಇದಕ್ಕಾಗಿ ತೆತ್ತಬೇಕಾದ ಪ್ರಾಣಗಳ ಬೆಲೆಯನ್ನು ಊಹಿಸಿದರೆ ಗಳಿಸುವ ಯಾವ ರಾಜ್ಯವೂ ನನಗೆ ಬೇಕಿಲ್ಲ. ನಿನ್ನ ಸೊಸೆ ದ್ರೌಪದಿ ಪಂಚಪಾಂಡವರ ಧರ್ಮಪತ್ನಿ. ಅವಳು ಇದಕ್ಕೆ ಒಪ್ಪಬಹುದೇ? ಇಲ್ಲವೇ? ಇದು ನಮಗೆ ತಿಳಿಯದು. ವಸ್ತ್ರಾಪರಣವಾದ ಸನ್ನಿವೇಶಕ್ಕೆ ಇದೆಂಥ ಪರಿವೇಶ ನಿನ್ನದು? ನೀನೇ ಯುದ್ಧಕ್ಕಾಗಲು ಹೊರಟಂತಿದೆ. ಬೇಡ ಮಗಳೇ, ಬೇಡ. ನನ್ನ ಮಾತು ಕೇಳು. ಸಮರದ ಧರ್ಮ ಬೇರೆ, ಒಂದು ಹೆಣ್ಣಿನ ಮನೋಧರ್ಮ ಬೇರೆ. ಧರ್ಮದ ಬಗ್ಗೆ ನಿಮ್ಮನ್ನು ಕೇಳಲು ನನಗೊಂದು ಸಂದೇಹವಿದೆ. ನೀವು ನಿಮ್ಮ 5 ಮಕ್ಕಳನ್ನು ನಿಯೋಗದಿಂದ ಪಡೆದಿರಿ. ಈಗ ಅದಕ್ಕೆ ನನ್ನನ್ನು ಅವರ ವಶ ಮಾಡಿ ನಿಮ್ಮ ನೈತಿಕತೆಯನ್ನು ನೀವು ಸಮರ್ಥಿಸಿಕೊಂಡಿರಿ. ಒಂದು ಹೆಣ್ಣು ಒಮ್ಮೆಗೆ 5 ಜನರನ್ನು ಪತಿಯರನ್ನಾಗಿ ಆರಿಸಿಕೊಳ್ಳಲು ಅಪ್ಪಣೆಯಾದಾಗ ಅವಳ ಮನಸ್ಸನ್ನು, ಅಂತರಂಗದ ಪ್ರೇಮವನ್ನು 5 ಭಾಗಗಳಾಗಿ ಕತ್ತರಿಸಿ ಹಂಚಿಕೊಳ್ಳಬೇಕಾದಾಗ ಅವಳಿಗಾದ ನೋವನ್ನು ಅರಿಯದೇ ಇರುವುದು ಯಾವ ಧರ್ಮ? ಇದು ಒಂದು ರೀತಿಯಲ್ಲಿ ಒಂದು ಹೆಣ್ಣು ಮತ್ತೊಂದು ಹೆಣ್ಣಿನ ಮೇಲೆ ಧರ್ಮದ ಹೆಸರಿನಲ್ಲಿ ಸೇಡು ತೀರಿಸಿಕೊಂಡ ಬಗೆಯಲ್ಲವೇ? ಒಂದು ಘೋರ ಸತ್ಯವನ್ನು ನೆನಪಿಡು ತಾಯಿ. ದುಶ್ಯಾಸನ ನನ್ನ ಸೀರೆಯನ್ನು ಸೆಳೆಯುತ್ತಿದ್ದಾಗ ಬೆತ್ತಲೆ ಆಗಿದ್ದು ನಾನಲ್ಲ, ನನ್ನ 5 ಪತಿಗಳು. ಕೂತಲ್ಲೇ ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮೊದಲಾದ ವೃದ್ಧರು ಬೆತ್ತಲೆಯಾಗುತ್ತಿದ್ದರು. ಎಲ್ಲಿಯವರೆಗೂ ಒಂದು ಸೂಜಿಯ ಮಣೆಯಷ್ಟು ನೆಲಕ್ಕಾಗಿ ವೀರ ಯೋಧರು ಹೆಣ್ಣು ಮಕ್ಕಳನ್ನು ಬೆತ್ತಲೆಗೊಳಿಸುತ್ತಾರೋ ಅಲ್ಲಿಯವರೆಗೂ ನೀವು ಹುಟ್ಟಿದ ನೆಲ ನಿಮ್ಮ ತಾಯಿಯಲ್ಲ. ಆಕೆ ಪಾತಿವ್ರತ್ಯ ಕಳೆದುಕೊಂಡ ಕಳಂಕ ಹೆಣ್ಣು. ಹೌದು, ಒಂದು ಯುಗ, ಒಂದು ಸಂಸ್ಕೃತಿ ಬೆತ್ತಲಾಗುತ್ತಾ ಇದ್ದವು. ಆಗ ನಾನೊಬ್ಬಳು ಬೆತ್ತಲಾಗುವ ಬದಲು ಉರಿಯುವ ಬೆಂಕಿಯನ್ನು ಸೀರೆಯೊಳಗೆ ಸೆಳೆದು ತುಂಬಿಕೊಳ್ಳುತ್ತಿದ್ದೆ. ಸೆರಗಿನಲ್ಲಿ ಬೆಂಕಿ ಕಟ್ಟಿಕೊಂಡು ಬಾಳುವ ಶಕ್ತಿ ಇರುವುದು ಹೆಣ್ಣಿಗೆ ಮಾತ್ರ ಪಾಂಚಾಲಿ. ಆದರೆ ಆ ಬೆಂಕಿಯನ್ನು ಒಂದು ವಂಶವನ್ನೇ ಸುಟ್ಟು ಬೂದಿ ಮಾಡಲು ಬಿಡಬೇಡ. ಗಾಢ ನೋವನ್ನು ಸಹಿಸಿಕೊಳ್ಳಬೇಕು. ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರ ನಾಟಕವಲ್ಲದೆ ಅವರ ಕೆಲವು ಭಾವಗೀತೆಗಳು ಸಹ ಇಲ್ಲಿನ ಕನ್ನಡಿಗರ ಮೂಲಕ ಹಾಡಿಸಿದ್ದುಂಟು. ಇದನ್ನು ದೊಡ್ಡವರು ಹಾಡಿದರು, ಮಕ್ಕಳ ಹತ್ರನೂ ಹಾಡಿಸಿದ್ದು. ತುಂಬ ಜನಪ್ರಿಯ ಹಾಡುಗಳಂದರೆ ಎಲೆಗಳು 100, ಭಾವದ ಎಳೆಗಳು 100 ಮತ್ತು 5 ಬೆರಳು ಸೇರಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಈ ಸಮಷ್ಟಿಯು. ಇದರಲ್ಲಿ 5 ಬೆರಳು ಸೇರಿ ಒಂದು ಮುಷ್ಟಿಯು ಎಂಬುದರ ವಿಡಿಯೋ ಧ್ವನಿ ಮುದ್ರಣ ಸಿಕ್ಕಿದೆ. ಅದು ಇಲ್ಲಿದೆ.